ಮೇಲೆ ನೋಡ್ತಾ ಇದ್ದೀರಲ್ಲ, ನೇಪಾಳ್ನಲ್ಲಿ ಪ್ರವಾಹ ಉಂಟಾಗಿರುವಂಥದ್ದು. ಒಂದು ಪ್ರಕೃತಿಯ ವಿಕೋಪ ಮನುಷ್ಯನ ಇಡೀ ಜೀವನವನ್ನೇ ತಲೆ ಕೆಳಗೆ ಮಾಡುವಂತಹ ಈ ರೀತಿ ಅನೇಕ ಉದಾಹರಣೆಗಳು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಯಾವಾಗ ಯಾರಿಗೆ ಹೇಗೆ ಏನು ಗೊತ್ತಿಲ್ಲ. ಇದೇ ಜೀವನದ ಒಂದು ರಹಸ್ಯ. ಇರುವಷ್ಟು ದಿನ ಒಳ್ಳೆ ಕೆಲಸ ಮಾಡ್ತಾ, ಇದ್ದಷ್ಟು ದಿನ ಸಾರ್ಥಕ ಬದುಕನ್ನು ಬದುಕ್ತಾ, ಈ ರೀತಿ ಅನಾಹುತಗಳಿಗೆ ಗೊತ್ತಿಲ್ಲ ಯಾರಿಗೆ ಯಾವ ರೀತಿ ಹೇಗೆ ಬರೆದಿಟ್ಟಿದೆ ಅಂತ ಹೇಳಿ. ಎಷ್ಟೋ ಜನ ಅವರ ಪರಿಸ್ಥಿತಿಗಳನ್ನು ಇವಾಗ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಭಗವಂತ ಅವರ ಕುಟುಂಬಗಳಿಗೆ ಮತ್ತು ಅವರುಗಳಿಗೆ ಒಂದು ಆ ಶಕ್ತಿ, ಅದರಿಂದ ಈ ಪರಿಸ್ಥಿತಿಗಳಿಂದ ಆಚೆ ಬರುವಂಥ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ಬೋದು. ಯೋಚನೆ ಮಾಡಿ, ನಮಗೆ ಈ ಸುಂದರ ಜೀವನ ಈ ಫೋನ್ನಲ್ಲಿ ಕುತ್ಕೊಂಡು ನೋಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ನಮ್ಮ ಪರಿಸ್ಥಿತಿಗಳು ಕೆಟ್ಟಿಲ್ಲ ಅಂತ ಅರ್ಥ. ಅಂದ ಮಾತ್ರಕ್ಕೆ ಯಾವತ್ತೂ ಕೆಡೋದೇ ಇಲ್ಲ ಅಂತ ಏನೂ ಅರ್ಥ ಅಲ್ಲ. ಯಾವ ರೀತಿ ಬೇಕಾದರೂ ಮನುಷ್ಯನ ಜೀವನ ಉಲ್ಟಾ ಆಗ್ಬಿಡ್ಬೋದು. ಅದಕ್ಕೋಸ್ಕರ ಜೀವನದುದ್ದಕ್ಕೂ ಧರ್ಮದ ಹಾದಿಯಲ್ಲಿ ನಡೀತಾ 4 ಜನಕ್ಕೆ ಸಹಾಯ ಮಾಡಲಿಕ್ಕಾದರೆ ಪ್ರಯತ್ನ ಮಾಡ್ತಾ ನಮ್ಮ ಜೀವನವನ್ನು ಸರಿಸೋಣ, ಜಗತ್ತಿಗೆ ಒಳ್ಳೆಯದನ್ನು ಬಯಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.